ನಿನ್ನೆ ಆರ್ ಸಿ ಬಿ ಮ್ಯಾಚ್ ಸೋತಿದ್ದು ಬೇಕು ಅಂತ ಮಗ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆಡಿರೋ ಹೋಮ್ ಗ್ರೌಂಡ್ ಒಂದು ಮ್ಯಾಚು ಕೂಡ ಗೆದ್ದಿಲ್ಲ. ಅಂಡ್ ಫ್ಯಾನ್ಸ್ಗೆ ಸ್ವಲ್ಪ ಖುಷಿ ಪಡಿಸದ ಅಂತ ಹೇಳ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಲ ಫ್ಯಾನ್ಸು ಖುಷಿ ಪಟ್ಟರು. ಅದು ಆರ್ ಸಿ ಬಿ ಅಗೇನೆಸ್ಟ್ ವಿರಾಟ್ ಕೊಹ್ಲಿ ಅಗೇನೆಸ್ಟ್ ಗೆದ್ಬಿಟ್ವಲ್ಲ ಅಂತ ಲಕ್ನೋ ಸೂಪರ್ ಜೈಂಟ್ಸ್ ಇಷ್ಟು ಸೋತಿರೋ ಮ್ಯಾಚ್ ಎಲ್ಲ ಕೂಡ ಮರ್ತ್ಕೊಬಿಟ್ಟಿರ್ತಾರೆ ನಿನ್ನೆ. ಆ್ಯಂಡ್ ಅದಕ್ಕೋಸ್ಕರ ಸ್ವಲ್ಪ ಆರ್ ಸಿ ಬಿ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋದು ಆ ಒಂದು ಟೀಮ್ಗೆ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ. ಆ ಥರ ಅಂತ ನಾವು ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ನಮ್ಮ ಆರ್ ಸಿ ಬಿ ಫ್ಯಾನ್ಸ್. ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಆರ್ ಸಿ ಬಿನ ಸೋತಿದ್ದು ಎಂಥ ಕ್ಲೋಸ್ ಗೇಮು ಬ್ರೋ. ಜಿತೇಶ್ ಶರ್ಮಾ ಬಗ್ಗೆ ಮಾತಾಡಲೇಬೇಕು. ಪ್ಲೀಸ್ ಜಿತೇಶ್ ಶರ್ಮಾ ಅವರೇ, ನೀವು ಸ್ವಲ್ಪ ಬಿಟ್ಟು ಮಾತಾಡೋದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಫೋಕಸ್ ಮಾಡಿ ಗೇಮ್ ಮೇಲೆ. ಆ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ನೀವು ಬಂದ್ಬಿಟ್ಟು ಈ ಥರ ಪರ್ಫಾರ್ಮ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಯಾವ್ದು ಸರಿ ಹೋಗ್ಬಿಡುತ್ತೆ? ಇದೇನು ಸರಿ ಹೋಗುತ್ತೆ ಹೇಳಿ? ನಿಜವಾಗ್ಲೂ ಇದೇನು ಸರಿ ಹೋಗುತ್ತೆ? ಬಿಕಾಸ್ ಜಿತೇಶ್ ಶರ್ಮಾ ಈ ಒಂದು ಸೀಸನ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಪಾಡ್ಕಾಸ್ಟಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ನಮ್ಮ ಆರ್ ಸಿ ಬಿ ಟಾಪ್ ಆರ್ಡರ್ಸ್ ಎಲ್ಲರೂ ಕೂಡ ಕೊಲ್ಯಾಪ್ಸ್ ಆಗಲಿ, ನಾನು ಹೋಗಿ ಪರ್ಫಾರ್ಮ್ ಮಾಡಿಬಿಟ್ಟು ಹೀರೋ ಆಗಬೇಕು ಅಂತ ಹೇಳಿರ್ತಾರೆ. ಓಕೆ ಗುರು, ಹೀರೋ ಆಗು ನೀನು, ಬಟ್ ಎಲ್ಲಿ ಪರ್ಫಾರ್ಮೆನ್ಸು? ಒಂದೇ ಮ್ಯಾಚ್ ಹೊಡೆದಿದ್ದು ನೀವು 12 ಬಾಲ್ಗೆ 29 ರನ್. ಯಾವುದೋ ಲಕ್ನೋ ಸೂಪರ್ ಜೈಂಟ್ಸ್ ಯಾವುದೋ ಬೇರೆ ಟೀಮ್ ಮೇಲೆ ಅದೊಂದೇ ಮ್ಯಾಚ್ ಈ ಒಂದು ಸೀಸನ್ ಪರ್ಫಾರ್ಮ್ ಮಾಡಿರೋದು. ಇನ್ನೆಲ್ಲ ಬರೀ ಮಾತುಗಳೇ. ಮಾತು ಬಿಟ್ಟರೆ ಈ ಒಂದು ಇಲ್ಲಿವರೆಗೂ ಏನು ಕೂಡ ಪರ್ಫಾರ್ಮೆನ್ಸ್ ಅಂತೂ ಝೀರೋ. ನೆನ್ನೆ ಮ್ಯಾಚಲ್ಲಿ ಬರ್ತಾರೆ, ಸುತ್ತಬಿಟ್ಟು ಹೋಗ್ತಾರೆ. ಪ್ರಿನ್ಸ್ ಯಾದವ್ ಅಷ್ಟು ಸಕ್ಕದಾಗೆ ಬೌಲಿಂಗ್ ಆಗ್ತಾ ಇದ್ದಾರೆ. ಅದು ಕಿಂಗ್ ಕೊಹ್ಲಿ ವಿಕೆಟ್ನ ಎತ್ತಿಬಿಟ್ಟಿದ್ದಾರೆ. ಅವ್ರ ವಿರುದ್ಧ ಹೆಂಗೆ ಆಡಬೇಕು? ಅವ್ರನ್ನೇ ಟಾರ್ಗೆಟ್ ಮಾಡಬೇಕಾ ನೀವು? ಅವ್ರು ಬಿಟ್ಟು ಬೇರೆ ಯಾರು ಬೌಲರ್ಸ್ ಇಲ್ವಾ ಅಲ್ಲಿ? ಬೇರೆ ಬೌಲರ್ಸೇ ಇಲ್ವಾ? ಎಷ್ಟು ಜನ ದಿಗ್ವಿಜಯ್ ಶಾಸ್ತ್ರಿ ವೆಯ್ಟ್ ಮಾಡ್ತಾಯಿದ್ರು, ಅವ್ರಿಗೆ ಹೊಡಿಬೋದಾಗಿತ್ತು, ನಿಂತ್ಕೊಂಡಿದ್ರೆ ಹೊಡಿಬೋದಾಗಿತ್ತು. ಬಟ್ ಸ್ವಲ್ಪ ನನ್ನ ಪ್ರಕಾರ ನಾನೊಂದು ಸಜೆಷನ್ನ ಕೊಡ್ತಾ ಇದ್ದೀನಿ, ಮಾತಾಡೋದನ್ನ ಕಡಿಮೆ ಮಾಡಿಬಿಟ್ಟು ಸ್ವಲ್ಪ ಕೆಲಸದ ಬಗ್ಗೆ, ಗೇಮ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ ಇನ್ನೇನು ಫೋಕಸ್ ಮಾಡೋದು, ಇನ್ನೇನು ಜಿತೇಶ್ ಶರ್ಮಾ ಕೂರ್ಸೋ ಥರ ಪರಿಸ್ಥಿತಿಗಳು ಬಂದಿದೆ ಆರ್ ಸಿ ಬಿ ಸಿಚುವೇಷನಲ್ಲಿ. ಯಾಕಂತ ಹೇಳಿದ್ರೆ ಯಾವ ಮ್ಯಾಚು ಕೂಡ ಪರ್ಫಾರ್ಮ್ ಅಂತೂ ಮಾಡ್ತಾಯಿಲ್ಲ. ಆ್ಯಂಡ್ ರೊಮಾರಿಯೋ ಸಫರ್ಡ್ ಬ್ರದರ್, ನಿಮ್ಮಿಂದ ಆರ್ ಸಿ ಬಿ ಟೀಮ್ ಅಲ್ಲ, ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಇದ್ದೀವಿ ಬ್ರದರ್. ಪ್ಲೀಸ್ ಬ್ರದರ್, ಪರ್ಫಾರ್ಮ್ ಮಾಡಲೇಬೇಕು ಬ್ರದರ್ ನೀವು. ನಿನ್ನೆ ಬಂದಂಗೆ ಟೀಮ್ ಡೇವಿಡ್ ಔಟ್ ಆದ ತಕ್ಷಣ ಬಂದಂಗೆ 2 ಬಾಲ್ಗೆ 2 ಬೌಂಡ್ರಿ ಹೊಡೆದ್ಬಿಡ್ತಾರೆ. ಓಕೆ, 2 ಬಾಲಲ್ಲಿ 8 ರನ್ ಬಂದ್ಬಿಡ್ತು. ಸೊ ನೆಕ್ಸ್ಟ್ 6 ಬಾಲು 1 ರನ್ನು, 9 ಬಾಲಲ್ಲಿ 8 ರನ್ ಅಲ್ಲಿಗೆ ಆಯಿತು. 9 ಬಾಲ್ 9 ರನ್ ಹಂಗೆ ಆಗೋಯ್ತು. ಆಮೇಲೆ ಫುಲ್ ಬಾಯಿಗೆ ಬರ್ಸಿದ್ದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಬಾಯ್, ಸ್ಟಾರ್ಟಿಂಗ್ ಏನಾದರೂ ಬಂದಂಗೆ ಹೊಡೆದಿದ್ರೆ ನೀವು 9 ಬಾಲ್ ಅಟ್ಲೀಸ್ಟ್ ಒಂದು 20 ರನ್ನ ಹೊಡೆದ್ಬಿಟ್ಟಿದ್ರೆ ಆರ್ ಸಿ ಬಿ ನಿನ್ನೆ ಮ್ಯಾಚ್ನ ಈಸಿಯಾಗಿ ಗೆದ್ಬಿಡ್ತಾ ಇದ್ದು. 9 ಬಾಲಲ್ಲಿ 9 ರನ್ ಹೊಡೆದ್ರು ಸ್ಟಾರ್ಟಿಂಗ್ ಬಂದುಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಬಂದು ಆ ಒಂದು ಸ್ಕೋರ್ನ ಅಲ್ಲಿಗೆ ಮ್ಯಾಚ್ ಅಪ್ ಮಾಡಿದ್ದು. 16 ಬಾಲ್ 28 ರನ್ ಹೊಡೆದಿದ್ದು. ಬಟ್ ಆರ್ ಸಿ ಬಿ ನಿನ್ನೆ ಮ್ಯಾಚ್ನ ಸೋಲಂಗೆ ಇರಲಿಲ್ಲ. ಬಟ್ ಲಕ್ನೋ ಸೂಪರ್ ಜೈಂಟ್ಸು ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಅವರು ಹಳೆ ಚಲನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬೇರೆ ಯಾವ ಟೀಮು ಪ್ಲೇಯರ್ಸ್ ಯಾರು ಕೂಡ ಪರ್ಫಾರ್ಮ್ ಮಾಡದೇ ಇರ್ಬೋದು ಎಂಟರ್ ಸೀಸನ್ನು, ಬಟ್ ಆರ್ ಸಿ ಬಿ ಅಗೇನೆಸ್ಟ್ ಬಂದರೆ ಸಾಕು ಪರ್ಫಾರ್ಮ್ ಮಾಡ್ತಾರೆ. ಆ ಒಂದು ಚರಣ ಮತ್ತೆ ಈ ಒಂದು ಸೀಸನ್ ಆರ್ ಸಿ ಬಿ ಮತ್ತೆ ಶುರುವಚ್ಕೊಂಡಿದ್ದಾರೆ. ಅಂದರೆ ಆರ್ ಸಿ ಬಿ ಸೋತ್ಬಿಟ್ರಲ್ಲ ಅಂತ ಹೇಳ್ತಿಲ್ಲ. ಸೊ ರಿಷಬ್ ಪಂತ್ ಈ ಒಂದು ಸೀಸನ್ ಕಂಪ್ಲೀಟ್ಲಿ ಝೀರೋ ಮಗ, ಏನು ಪರ್ಫಾರ್ಮೆನ್ಸ್ ಅಂತೂ ಇಲ್ಲ ಅವ್ರದ್ದು. ಬಟ್ ಅವರ ನಿನ್ನೆ ಮ್ಯಾಚಲ್ಲಿ ಫಾರ್ಮಿಗೆ ಕರ್ಸ್ಕೊಬಂದು ಆರ್ ಸಿ ಬಿ ಸೋತಿದ್ದು. ಆ್ಯಕ್ಚುಲಿ ರಿಷಬ್ ಪಂತ್ ಆಡಿರೋ ಇನ್ನಿಂಗ್ಸು ಸಖತ್ ಇನ್ನಿಂಗ್ಸು. ಬಿಕಾಸ್ ಅವ್ರು ಆಡಿದ್ದು ಆ ಒಂದು ಇನ್ನಿಂಗ್ಸು ಆರ್ ಸಿ ಬಿಗೆ ಎಷ್ಟು ಎಫೆಕ್ಟ್ ಆಗ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲು. ಬಿಕಾಸ್ ರಿಷಬ್ ಪಂತ್ 10 ಬಾಲ್ 37 ರನ್ನ ಹೊಡೆದ್ರು, 8 ಸಿಕ್ಸು ಮತ್ತು 4 ಬೌಂಡ್ರಿ. ಅದೇ ಆರ್ ಸಿ ಬಿಗೆ ದೊಡ್ಡ ಇಂಪ್ಯಾಕ್ಟ್ ಆಗಿದ್ದು. ಅಲ್ಲಿಂದ ಏನಾದರೂ ಆರ್ ಸಿ ಬಿ ಇವ್ರ ಕಡೆಯಿಂದ ಒಂದು 10 ರನ್ ಹೊಡ್ಸ್ಕೊಂಡಿದ್ರೆ ಅವತ್ತು ನೆನ್ನೆ ಮ್ಯಾಚಲ್ಲಿ ಏನಾದರೂ ಆರ್ ಸಿ ಬಿ ಸೋಲಕ್ಕೆ ಚಾನ್ಸೇ ಇಲ್ಲ ಹೇಳ್ತಾ ಇದ್ದೀನಿ. ಸೊ ಆರ್ ಸಿ ಬಿ ಅಂತೂ ವಿರಾಟ್ ಕೊಹ್ಲಿ ವಿಕೆಟ್ನ ತೆಗೆದಿದ್ದು. ಪ್ರಿನ್ಸ್ ಯಾದವ್ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಅಗೇನೆಸ್ಟ್ ಆಡಿದಾಗ ವಿರಾಟ್ ಕೊಹ್ಲಿ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರಂತೆ, ಸ್ವಲ್ಪ ನನಗೆ ಏನೋ ಟಿಪ್ಸ್ ಕೊಡಿ ಹಂಗೆ ಅಂತ. ಅದಕ್ಕೆ ವಿರಾಟ್ ಕೊಹ್ಲಿ ಅವ್ರಿಗೆ ಸಜೆಷನ್ ಕೊಟ್ಟಿದ್ದು ಏನಂತ ಹೇಳಿದ್ರೆ, ಒಂದೇ ಲೈನಲ್ಲಿ ಆಗ್ತಾಯಿರು, ಏನು ಕೂಡ ಲೈನ್ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ, ಆ ಒಂದು ಲೆಂತಲ್ಲೇ ನೀನು ಬೌಲಿಂಗ್ ಆಗ್ತಾಯಿರೋ, ನಿಮಗೆ ವಿಕೆಟ್ ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಂತೆ. ಬೈ ಆ ಒಂದು ತಿರುಗಿಸಿ ಬಾಳನ್ನ ವಿರಾಟ್ ಕೊಹ್ಲಿ ಅವರಿಗೆ ಬಿಟ್ಟಿದ್ದು. ವಿರಾಟ್ ಕೊಹ್ಲಿ ಅವರಿಗೆ ಬಿಟ್ಟು ಸೆಕೆಂಡ್ ಬಾಲೇ ಬೋಲ್ಡ್ ಮಗ, ಅದಂತೂ ಇನ್ ಸ್ವಿಂಗ್ ಎಷ್ಟು ಬೇಕು ಸ್ವಿಂಗ್ ಅಷ್ಟೇ ಆಗಿದ್ದು. ಬಟ್ ವಿರಾಟ್ ಕೊಹ್ಲಿ ವಿಕೆಟ್ ಬಿದ್ಮೇಲಂತೂ ಆ್ಯಂಡ್ ಒಂದು ರೆಕಾರ್ಡ್ ಏನಂತ ಹೇಳಿದ್ರೆ, ಆಫ್ಟರ್ 9 ಇಯರ್ಸು ಚೇಸಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು 9 ಇಯರ್ಸ್ ಆದಮೇಲೆ ಡಕ್ಔಟ್ ಆಗಿರೋದು. ಮೈ ಗಾಡ್, ಅದು ಚೇಸ್ ಅಂತ ಬಂದರೆ. ಆ್ಯಂಡ್ ನೆನ್ನೆ ಆರ್ ಸಿ ಬಿ ಸೋಲಂಗೆ ಇಲ್ಲ ಮ್ಯಾಚ್ನ, ಬಟ್ ಅನ್ಫಾರ್ಚುನೇಟ್ಲಿ ಸೋತಿದ್ದು. ನಿನ್ನೆ ಏನಾದರೂ ಎಲ್ ಎಸ್ ಜಿ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ. ನಾವು ಟೇಬಲಲ್ಲಿ ಹಂಗೆ ಟಾಪಲ್ಲಿ ಇರ್ತಾ ಇದ್ವಿ. ಆ್ಯಂಡ್ ಯಾರು ಕೂಡ ಅಲ್ಲಾಡ್ಸೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸ್ಟಿಲ್ ನಮಗೇನು ಪ್ರಾಬ್ಲಮ್ ಇಲ್ಲ ಈ ಒಂದು ಪಾಯಿಂಟ್ಸ್ ಟೇಬಲ್, ಬಿಕಾಸ್ ಇವಾಗ 3rd ಪೊಸಿಷನ್ ಇದ್ದೀವಿ. ಆ್ಯಂಡ್ ರನ್ ರೇಟ್ ಕೂಡ ಮ್ಯಾಟ್ರೇ ಆಗಲ್ಲ. ಆರ್ ಸಿ ಬಿ ಅಂತೂ ಎಲ್ಲ ಬೆಟರ್, ಬೇರೆ ಟೀಮ್ಗೆ ಎಲ್ಲದಕ್ಕಿಂತ ಸಕ್ಕತ್ತಾಗಿದೆ ರನ್ ರೇಟ್. ಓಕೆನಾ? ಬಟ್ ಆರ್ ಸಿ ಬಿಗೆ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ನೆನ್ನೆ ಮ್ಯಾಚಲ್ಲಿ ಅದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಮತ್ತು ನಿಕೋಲಸ್ ಪುರಾನ್ ಒಂದು ಕಿರಿಕ್ ಆಯಿತು. ಓಕೆನಾ? ಅದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದಂತೂ 5 ಲಕ್ಷ ವ್ಯೂಸ್ ಹೋಗ್ಬಿಟ್ಟಿದೆ. ಹೋಗಿ ಫಾಲೋ ಮಾಡಿಲ್ಲ ಅಂದರೆ ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಅಲ್ಲೂ ಕೂಡ ಇದೆ, ಹೋಗಿ ಸರ್ಚ್ ಮಾಡಿ ಅಂದು ಫಾಲೋ ಮಾಡಿ. ಆ್ಯಂಡ್ ಅಲ್ಲೂ ಕೂಡ ಕ್ರಿಕೆಟ್ ಅಪ್ಡೇಟ್ ಬರ್ತಾ ಇರುತ್ತೆ. ಆ್ಯಂಡ್ ನೆನ್ನೆ
ಹಿಂಗೆ ಕತೆ. ಇಲ್ಲಿ ಕೃಣಾಲ್ ಪಾಂಡ್ಯ ಕಿರಿಕ್ ಮಾಡ್ಕೋತಾರೆ, ಸುಮ್ಮನೆ ಕಿರಿಕ್ ಆಗಿದ್ದು. ಯಾಕೆ ಕಿರಿಕ್ ಆಯಿತು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಆಯಿತು. ಬಟ್ ಆರ್ ಸಿ ಬಿಗೆ ಇದು ದೊಡ್ಡ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಆರ್ ಸಿ ಬಿಗಿರೋ ಎಲ್ಲ ಮ್ಯಾಚು ಕೂಡ ಟಾಪ್ 2ಗೆ ಹೋಗಬೇಕಾಗಿತ್ತು ಆರ್ ಸಿ ಬಿ, ಆ್ಯಂಡ್ ಟಾಪ್ 1ನಲ್ಲಿ ಫಿನಿಶ್ ಮಾಡ್ಬೋದಾಗಿತ್ತು ನೆನ್ನೆ ಮ್ಯಾಚ್ನ ಗೆದ್ದರೆ. ಬಟ್ ಅನ್ಫಾರ್ಚುನೇಟ್ಲಿ ಸೋತರು. ಓಕೆ, ಹಂಗೆ ಸೋತರು ಎಲ್ಲ ನಿಮಗೆ ಗೊತ್ತು. ಬಟ್ ಈ ಒಂದು ವಿಡಿಯೋ ಲೇಟಾಗಿ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೂ ಕೂಡ ಮ್ಯಾಚ್ ಇತ್ತು, ಆಚೆ ಹೋಗ್ಬಿಟ್ಟಿದೆ. ಆ್ಯಂಡ್ LSG ಆ್ಯಂಡ್ ಮಿಚೆಲ್ ಮಾರ್ಷ್ ಮಗ ಎಂಥ ಇನ್ನಿಂಗ್ಸ್ನ ಆಡಿದ್ದು. ಅದು ಆರ್ ಸಿ ಬಿ ಎಗ್ನೆಸ್ಟೇ ಹೊಡಿಬೇಕಾ ಬ್ರೋ, ಆರ್ ಸಿ ಬಿ ಎಗ್ನೆಸ್ಟೇ ಹೊಡಿಬೇಕಾ 100. ಈ ಒಂದು ಜನ ಅವರು ಕೂಡ ಫ್ಲಾಪ್ ಆಗಿದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚ್ MI ಎಗ್ನೆಸ್ಟ್ ಕೂಡ ಹೊಡೆದ್ಬಿಟ್ಟು ಬಂದಿದ್ದಾರೆ. ಆ್ಯಂಡ್ ನಿಕೋಲಸ್ ಪೂರನ್ ಕೂಡ ಬಂದ್ಮೇಲೆ 78ನ ಕೊಟ್ಟಿದ್ದು ಆರ್ ಸಿ ಬಿ ಬೌಲರ್ಸ್ಗಳಿಗೆ. ಬಟ್ ಒಂದು ಬ್ರೇಕ್ ಥ್ರೂ ಕೂಡ ತಂದುಕೊಟ್ರು ಕೃಣಾಲ್ ಪಾಂಡ್ಯ. ಅದು ಯಾರು ಕುಲಕರ್ಣಿ 6 ವಿಕೆಟ್ ಬೇಕೇ ಆಗಿಲ್ಲ ಬಿಕಾಸ್ ಅವರು ಟೆಸ್ಟೇ ಆಡ್ತಾ ಇದ್ರು. ಆ್ಯಕ್ಚುಲಿ 24 ಬಾಲ್ 17 ರನ್ನ ಹೊಡೆದಿದ್ರು. ಒಂದು ವಿಕೆಟ್ನ ತೆಗೆದೇ ಇದ್ರು ಆರ್ ಸಿ ಬಿ ಆ್ಯಕ್ಚುಲಿ ಚೆನ್ನಾಗಿ ಹೋಗ್ತಾ ಇತ್ತು ರನ್ನು ಕೂಡ. ಬಟ್ ಅದು ಯಾವಾಗ ವಿಕೆಟ್ ಬಿತ್ತು ಅಲ್ಲಿಂದ ತುಂಬ ಕಾಸ್ಟ್ಲಿ ಆಯಿತು ಆರ್ ಸಿ ಬಿಗೆ. ಆ್ಯಂಡ್ ನಿಕೋಲಸ್ ಪೂರನ್ ಕೂಡ ಬಂದ್ಬಿಟ್ಟು 23 ಬಾಲಲ್ಲಿ 32 ರನ್ನ ಹೊಡಿತಾರೆ. ಏನು ಹೊಡೆದಿದ್ದು, ಸಕ್ಕತ್ತಾಗಿ ಹೊಡೆದ್ರು ಆ್ಯಕ್ಚುಲಿ. ಆ್ಯಂಡ್ ಮಿಚೆಲ್ ಮಾರ್ಷ್ ಯಾವಾಗ ಔಟ್ ಆಗ್ತಾರೆ, ನಿಕೋಲಸ್ ಪೂರನ್ ಚಾರ್ಜ್ ತಗೋತಾರೆ. ಸೊ ಅಲ್ಲಿಂದ ಹೊಡೆದಿದ್ದು. ಬಟ್ ಆರ್ ಸಿ ಬಿ ಅನ್ಫಾರ್ಚುನೇಟ್ಲಿ ಸೋತಿದ್ದು. ಆ್ಯಂಡ್ ಲಾಸ್ಟ್ ಡೆತ್ ಓವರ್ಸಲ್ಲಿ ಆ್ಯಕ್ಚುಲಿ ದಿವ್ಯೇಶ್ ಆದಿಗೆ ಹೊಡಿಬೋದಾಗಿತ್ತು, ಯಾರು ನಮ್ಮ ರೊಮಾರಿಯೋ ಸಫರ್ಡು. ಬಟ್ ಅದೇನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ. ಆ್ಯಕ್ಚುಲಿ ರೊಮಾರಿಯೋ ಸಫರ್ಡು ಒಂಥರ ಬೆಂಕಿ ಬ್ಯಾಟರು. ಆ್ಯಂಡ್ ಇನ್ನೊಬ್ರು ಪ್ಲೇಯರ್ ಇದ್ದಾರಪ್ಪ ಆರ್ ಸಿ ಬಿ ಪ್ಲೇಯರ್, ಅವರು ಹೆಸರೇನಪ್ಪ ಅದು, 1 ಸೆಕೆಂಡ್ ಗೈಸ್, ಶಾಬಾಜ್ ಹಮೀದ್. ಓಕೆನಾ, ಶಾಬಾಜ್ ಹಮೀದ್ ಆರ್ ಸಿ ಬಿಯಲ್ಲಿ ಇದ್ದಾಗ ನಾಯಿ ಹೊಡ್ಸ್ಕೊತಾ ಇದ್ರು. ಆ್ಯಂಡ್ ಆರ್ ಸಿ ಬಿ ಅಷ್ಟು ನಿನ್ನೆ ಇಂಪಾರ್ಟೆಂಟ್ ವಿಕೆಟ್ನ ತಗೊಂಡಿದ್ದು ಟೀಮ್ ಡೇವಿಡ್ ಆ್ಯಂಡ್ ರಜತ್ ಪಟ್ಟಿದರ್ ಟೀಮ್ ಡೇವಿಡ್ ಸಕ್ಕತ್ತಾಗಿ ಆಡ್ತಾಯಿದ್ರು. ಓಕೆನಾ, ಹೆಂಗೆ ಆಡ್ತಾಯಿದ್ರು ಅಂತ ಹೇಳಿದ್ರೆ ಅವ್ರನ್ನ ನಿಲ್ಸೋಕ್ಕೆ ಆಗ್ತಿರಲಿಲ್ಲ, ಆ ಲೆವೆಲ್ಗೆ ಹೊಡಿತಾ ಇದ್ದು. ಆ್ಯಂಡ್ ಯಾದವ್ ಇದ್ದಾರಲ್ಲ, ಮಯಾಂಕ್ ಯಾದವ್ ಫಸ್ಟ್ ಓವರಲ್ಲಿ ರಜತ್ ಪಟ್ಟಿದರ್ಗೆ ಡಾಮಿನೇಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರಿಗೆ 2-3 ಬೌನ್ಸರ್ ಹಾಕ್ಬಿಟ್ಟು ಶಾಕ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಓವರ್ ಬಂದ ತಕ್ಷಣ 3 6ನ ಹೊಡಿತಾರೆ ರಜತ್ ಪಟ್ಟಿದರು. ಮಯಾಂಕ್ ಯಾದವ್ ಅಂತ ಆ ಬಾಲ್ನ ಕಳೆದೋಗೋ ಮಟ್ಟಿಗೆ ಹೊಡೆದಿದ್ದು. ಆ್ಯಂಡ್ ಟೀಮ್ ಡೇವಿಡ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಎಕ್ಸ್ಟ್ರಾ ಕವರ್ಸಲ್ಲಿ ಕ್ಯಾಚ್ ಹೋಗಿದ್ದು. ಆ್ಯಂಡ್ ಶಾಬಾಜ್ ಹಮೀದ್ ಬೈ ಸೆಲೆಬ್ರೇಷನ್ ನಿಮ್ಮದು ಆರ್ ಸಿ ಬಿ ಹೇಗನೆಷ್ಟು ಸಖತ್ ಕ್ವಾಟ್ಲೆ ಸೆಲೆಬ್ರೇಷನ್ನೇ ಮಾಡ್ತಾ ಇದ್ದಾರೆ. ಆರ್ ಸಿ ಬಿಲಿದ್ದಾಗಂತೂ ವಿಕೆಟ್ ಅಂತೂ ಬೀಳ್ತಾ ಇಲ್ಲ, ನಾಯಿ ಹೊಡೆದಂಗೆ ಹೊಡ್ಸ್ಕೊತಾ ಇದ್ರು. ಬಟ್ ಆರ್ ಸಿ ಬಿ ಹೇಗನೆಸ್ಟ್ ನೋಡಿ ಹೇಳಿದೆ ನಾನು ನಿಮಗೆ, ಆರ್ ಸಿ ಬಿಲಿ ಇದ್ದಾಗ ಯಾರು ಕೂಡ ಪರ್ಫಾರ್ಮ್ ಮಾಡಲ್ಲ. ಆ ಒಂದು ಚಾಳಿ ಮತ್ತೆ ಆರ್ ಸಿ ಬಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸೋಲ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ಬಟ್ ಇದು ಆ್ಯಕ್ಚುಲಿ ಟ್ರೂನೇ. ಯಾಕಂದರೆ ಎಲ್ಲ ಸೀಸನ್ ಕೂಡ ಇದೇ ಆಗಿರೋದು. ಯಾರು ಫಾರ್ಮ್ ಮಾಡಿಲ್ಲ ಅವರು ಆರ್ ಸಿ ಬಿ ಎಗ್ನೆಸ್ಟ್ ಬಂದರೆ ಫಾರ್ಮಿಗೆ ಬರ್ತಾರೆ. ಯಾವ ಟೀಮು ಗೆಲ್ತಾರಲ್ಲ ಆ ಟೀಮು ಆರ್ ಸಿ ಬಿ ಎಗ್ನೆಸ್ಟ್ ಬಂದರೆ ಗೆದ್ದುಬಿಡ್ತಾರೆ. ಸೊ ಅದು ಆರ್ ಸಿ ಬಿ ತಲತಲಾಂತರದಿಂದ ಬಂದಿರೋ ಒಂದು ಸಂಪ್ರದಾಯ ಮಗ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಟೀಮು. ಬಿಕಾಸ್ ಆರ್ ಸಿ ಬಿ ಅಂದರೆ ಒಂಥರ ಹೃದಯವಂತರು. ಆರ್ ಸಿ ಬಿ ಫ್ಯಾನ್ಸ್ ಯಾವ ಥರ ಹೃದಯವಂತರೋ ಆ ಥರ ಆರ್ ಸಿ ಬಿ ಟೀಮು ಕೂಡ ಹೃದಯವಂತರು. ಬಿಕಾಸ್ ಆ ಟೀಮ್ಗೆ ಸ್ವಲ್ಪ ನಮ್ಗೆ ಗೊತ್ತು, ಆ ಒಂದು ಪೇಯ್ನು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಗೊತ್ತು ಯಾವ ಥರ ಇದೆ, ಯಾವ ಥರ ಸಿಚುವೇಶನ್ ಇರುತ್ತೆ. ಮ್ಯಾಚ್ನ ಸೋತಾಗ ಹೋಮ್ ಗ್ರೌಂಡಲ್ಲಿ ಅಂತ ಆರ್ ಸಿ ಬಿ ಪ್ಲೇಯರ್ಸು ಕೂಡ ಅನುಭವಿಸ್ಬಿಟ್ಟಿದ್ದಾರೆ ಆ ಒಂದು ಪೇಯ್ನ. ಅದಕ್ಕೋಸ್ಕರ ಬೇರೆ ಪ್ಲೇಯರ್ಸು, ಬೇರೆ ಫ್ರಾಂಚೈಸಿ ಟೀಮು ಫ್ಯಾನ್ಸ್ಗೆಲ್ಲರೂ ಕೂಡ ಸ್ವಲ್ಪ ಸಮ್ಟೈಮ್ಸ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಬಿಕಾಸ್ ನಾವು ಕಂಫರ್ಟಬಲ್ ಆಗಿದ್ದೀವಿ ಇಲ್ಲಿವರೆಗೂ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನು 4 ಮ್ಯಾಚ್ ಇದೆ, 4ರಲ್ಲಿ 2 ಗೆದ್ದರೆ ಸಾಕು, ನಾವು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತೀವಿ. ಬಟ್ ನಮಗೆ ಹೇಮ್ ಇರೋದು ಟೇಬಲಲ್ಲಿ ಟಾಪಲ್ಲಿ ಕೂತ್ಕೋಬೇಕು. ಓಕೆನಾ, ಟೇಬಲಲ್ಲಿ ಟಾಪಲ್ಲಿ ಕೂತ್ಕೊಂಡ್ರೆ ಈ ಒಂದು ಸೀಸನು ಅದಕ್ಕೆ ಒಂದು ಘನತೆ ಗೌರವ ಇರುತ್ತೆ. ಬಿಕಾಸ್ ಆರ್ ಸಿ ಬಿ ಡಿಫೆಂಡಿಂಗ್ ಚಾಂಪಿಯನ್ಸು, ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ಲೇಸಿಯಾಗಿ ತಗೊಳ್ಳೋಂಗೇ ಇಲ್ಲ. ಸೊ ಆರ್ ಸಿ ಬಿ ಈ ಒಂದು ಸೀಸನ್ ಕೂಡ ಗೆಲ್ಲಬೇಕು. ಆ್ಯಂಡ್ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ಪ್ಲೇಯಿಂಗಲ್ಲಿ ಸ್ವಲ್ಪ ಚೇಂಜಸ್ ಆಗೋ ಥರ ಕಾಣಿಸ್ತಾ ಇದೆ. ಬಿಕಾಸ್ ಬೇರೆ ಪ್ಲೇಯರ್ಸು ಕೂಡ ಬರೋ ಥರ ಕಾಣಿಸ್ತಾ ಇದೆ. ಜೋಕೋಬ್ ಬಥೆಲ್ ಅಂತೂ ಕಂಫರ್ಟಬಲ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಜಿತೇಶ್ ಶರ್ಮಾ ಅಂತೂ ಮಾತಾಡ್ತಾ ಇದ್ದಾರೆ, ಬಟ್ ಅದು ಬಿಟ್ಟರೆ ಏನು ಮಾಡ್ತಾ ಇಲ್ಲ ಕೆಲಸ ಅಂತೂ. ಆ್ಯಂಡ್ ಇನ್ನೊಬ್ಬ ಪ್ಲೇಯರ್ ಇದ್ದಾರೆ, ನೋಡೋದ ಏನು ಮಾಡ್ತಾರೆ ಅಂತ. ಸೊ ನೆನ್ನೆ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ.